ಒಂದೂರಿನಲ್ಲಿ ಶಾರದಾ ಅನಾಮಿಕ ಅನ್ನುವ ಅತ್ತೆ ಸೊಸೆಯರಿದ್ದರು. ಅತ್ತೆ ಮಾಡುವ ಕೆಲಸಗಳು ಅನಾಮಿಕಳಿಗೆ ಹಿಡಿಸುತ್ತಿರಲಿಲ್ಲ. ತನ್ನ ಅತ್ತೆ ಶಾರದಳಿಗೆ ಅನಾಮಿಕ ಬುದ್ಧಿ ಹೇಳಬೇಕು ಅನ್ಕೋತಾಳೆ. ಆದರೆ ಆ ಊರಿಗೆ ಶಾರದಳೆ ಹಿರಿಯ ಮನುಷ್ಯಳಾಗಿದ್ದರಿಂದ ಅನಾಮಿಕ ಏನು ಮಾಡಲಾರದೆ ಸುಮ್ಮನಿರ್ತಾಳೆ. ಹಾಗೆ ಒಂದು ದಿನ ಆ ಮನೆಗೆ ಪಕ್ಕದಲ್ಲಿರೋ ಪಾರಿಜಾತ ಬರ್ತಾಳೆ. ಅನಾಮಿಕ ಪಾರಿಜಾತಳ ಹತ್ರ ಹೀಗಂತಾಳೆ, ಇಲ್ಲಿ ನೋಡು ಪಾರಿಜಾತಕ್ಕ, ನಮ್ಮ ಅತ್ತೆ ನಮ್ಮ ಮಾತು ಕೇಳಬೇಕು ಅಂದ್ರೆ ಏನ್ ಮಾಡ್ಬೇಕು? ಅರೆ, ಅದು ನನಗೆ ಅರ್ಥವಾಗದೆ ಅಲ್ವೇ ನಾನು ಹೀಗಿದ್ದೀನಿ. ನಾನು ನಮ್ಮ ಅತ್ತೆಗೆ ಇಡಿಸುವ ಕೆಲಸ ಮಾಡ್ತಾ ಇದ್ರು ಸರಿ, ಆಕೆ ಬಾಯಿಗೆ ಬೀಗ ಹಾಕ್ಲಾರ್ದೆ ಹೋಗ್ತಾ ಇದ್ದೀನಿ. ನಮ್ಮನೆ ಪರಿಸ್ಥಿತಿ ಕೂಡ ಹಾಗೇನೆ ಇದೆ. ಯಾವಾಗ ನೋಡಿದ್ರು ನನ್ನನ್ನ ಅವಳ ಹಿಡಿತದಲ್ಲೇ ಹಿಡ್ಕೋಬೇಕು ಅಂತ ನೋಡ್ತಾಳೆ. ನನ್ನ ಗಂಡ ಕೂಡ ಈ ವಿಷಯದಲ್ಲಿ ಸಪೋರ್ಟ್ ಮಾಡ್ತಾ ಇಲ್ಲ. ನಿನ್ನ ವಿಷಯ ನೋಡಿದ್ರೆ ನನಗೆ ಪಾಪ ಅನ್ಸುತ್ತೆ. ನಿಮ್ಮ ಅತ್ತೆನ ಹಿಡಿತದಲ್ಲಿ ತರಬೇಕು ಅಂದ್ರೆ ಒಂದು ಕೆಲಸ ಮಾಡಬೇಕು. ಈ ಸಲ ವಿನಾಯಕ ಚೌತಿ ಬರುತ್ತಲ್ಲ, ಆ ಹಬ್ಬಕ್ಕೆ ಲಡ್ಡು ಹರಾಜಾಗ್ತಾರಲ್ಲ, ಪ್ರತಿ ಸಲ ನಿಮ್ಮತ್ತನೆ ಆ ಲಡ್ಡುನ ಸ್ವಂತ ಮಾಡ್ಕೋತಾಳೆ. ಆದ್ರೆ ನಿಮ್ಮತ್ತೆಗೆ ಪೋಟಿಯಾಗಿ ನೀನು ಕೂಡ ಹರಾಜ್ ಗೆಲ್ಲು. ಆಗ ಎಲ್ರ ಮುಂದೆ ನಿಮ್ಮತ್ತೆಗೆ ಮಾನ ಹೋಗುತ್ತೆ. ಹಾಗೆ ಮಾಡಿದ್ರೆ ನಮ್ಮತ್ತೆ ನನ್ನನ್ನ ಮನೇಲಿ ಇರೋಕ್ ಬಿಡಲ್ಲ. ಹಾಸಿಗೆ ಪೆಟ್ಟಿಗೆ ಸೇರಿಸ್ಕೊಂಡು ನಾನು ಈ ಮನೆ ಬಿಡ್ಬೇಕಾಗತ್ತೆ. ಸರಿ, ತುಂಬಾ ಆಲೋಚಿಸು. ನಿಮ್ಮ ಅತ್ತೆನ ನೀನು ಎಲ್ರ ಮುಂದೆ ಸೋಲ್ಸಿದ್ರೆ ಆಕೆ ಗರ್ವ ಹೋಗುತ್ತೆ. ನೀನು ಗೆದ್ದ ನಂತರ ನಿಮ್ಮ ಅತ್ತೆ ಮೇಲೆ ಕೋಪದಿಂದ ಇರುವವರೆಲ್ಲ ನಿನಗೆ ಜೈ ಜೈ ಹೊಡಿತಾರೆ. ಆಗ ಇನ್ನೇನು ಮಾಡಲಾಗದೆ ನಿಮ್ಮತ್ತೆ ಬಾಯಿ ಮುಚ್ಕೊಂಡಿರ್ಲೇಬೇಕಲ್ಲ. ಅಲ್ಲ ಇಲ್ಲ ಅಂದ್ರೆ ಮಾತಾ ನೀನು ಶಿವಾಂಗಿ ಹಾಗೆ ಕೆರಳಿ ಬಿಡು ಎಂದು ಅನಾಮಿಕಳಿಗೆ ಪಾರಿಜಾತ ಒಂದು ಒಳ್ಳೆ ಪ್ಲಾನ್ ಕೊಡುತ್ತಾಳೆ. ಇಷ್ಟರಲ್ಲಿ ವಿನಾಯಕ ಚೌತಿ ಶುರುವಾಗುತ್ತದೆ. ಊರೆಲ್ಲ ಸಂಭ್ರಮವಾಗಿರುತ್ತದೆ. ಅನಾಮಿಕಾ, ಅನಾಮಿಕಾ, ಎಲ್ಲಿ ಸತ್ಯೆ? ಎಷ್ಟು ಸಲ ಕರಿಬೇಕು ನಿನ್ಗೆ? ಯಾವಾಗ ನೋಡಿದ್ರು ಆ ಕನ್ನಡಿಗೆ ಅಂಟ್ಕೊಂಡು ಮೇಕಪ್ ಮಾಡ್ಕೊಳ್ಳೋದು ಬಿಟ್ಟು ಇನ್ನೇನು ಇಲ್ಲ. ಕರಿತಾ ಇದ್ದೇನಲ್ಲ, ಬಾ. ಹೇಳಿ ಅತ್ತೆ. ಏನ್ ಮಾಡ್ತಿದ್ಯಾ? ಅಲಂಕರಿಸ್ಕೊಂಡು ಎಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದ್ಯಾ? ಹೊರಗೆ ನಂಗೆ ಬೇಕಾದಷ್ಟು ಕೆಲಸ ಇದೆ. ಈ ದಿನ ವಿನಾಯಕ ಪೂಜೆ ಕೂಡ ಇದೆ, ಅಲ್ಲಿಗೆ ಹೋಗ್ಬೇಕಲ್ಲ. ಅತ್ತೆ, ಈ ಸಲ ನಾನು ಪೂಜೆ ಮಾಡ್ಬೋದಾ? ಅಂದ್ರೆ ಬಹಳ ದಿನದಿಂದ ಅನ್ಕೊಂಡಿದ್ದೆ, ನನಗೆ ಅವಕಾಶ ಬರಲಿಲ್ಲ. ನಮ್ಮ ಊರಿನ ವಿನಾಯಕ ಸ್ವಾಮಿ ಪೂಜೆ ಮಾಡಬೇಕು ಅಂತ ಯಾವ ಹೆಂಗಸಿಗಿರಲ್ಲ ಹೇಳಿ. ಆದ್ರೆ ಅವಕಾಶ ನೀವು ಯಾರಿಗೂ ಕೊಡಲ್ವಲ್ಲ. ನಾನೇನು ಈ ಊರಲ್ಲಿ ಕೆಲ್ಸಕ್ಕೆ ಇಲ್ದವಳು ಹಾಗೆ ಕಾಣಿಸ್ತೀನಾ? ಈ ಊರಿಗೆ ದೊಡ್ಡವಳೆ ನಾನು. ನನ್ನ ಬಗ್ಗೆ ನಿಂಗೆ ಕಡಿಮೆನೆ ಗೊತ್ತು. ಇನ್ನು ಬಹಳ ತಿಳಿಬೇಕಾಗಿದೆ. ಪ್ರತಿ ಸಲ ವಿನಾಯಕ ಚೌತಿಲಿ ಲಡ್ಡುನ ಹರಾಜಲ್ಲಿ ಗೆದ್ದವರೇ ವಿನಾಯಕ ವಿಗ್ರಹಕ್ಕೆ ಪೂಜೆ ಮಾಡಬೇಕು. ನಾನೇ ಮಾಡ್ತಾ ಇದ್ದೀನಿ, ನಿಂಗೆ ಅವಕಾಶ ಬರಲ್ಲ ಬಿಡು. ನೀವು ನಾನು ಒಂದೇ ಮನೇಲಿ ಇದ್ದೀವಲ್ಲ ಅತ್ತೆ, ಒಬ್ರು ಒಂದೇ ಕುಟುಂಬ ಅಲ್ಲ, ನನ್ನ ಹತ್ರ ಮಾಡಿಸ್ಬೋದಲ್ಲ? ಏನೇ ಹುಲಿ ಬೇಕು ಒಂದೇ ಅಂತ ಹೇಗಂದ್ಕೊಂಡೆ? ಅದು ಎರಡು ಒಂದೇ ತರ ಇದ್ರೂನು ಅವರ ಶಕ್ತಿ ಎರಡು ಬೇರೆ ಅಲ್ಲ. ಅಂದ್ರೆ ನೀವು ಬೆಕ್ಕ ಅತ್ತೆ? ಇದೇ ಬೇಡ ಅನ್ನೋದು, ವ್ಯಂಗ್ಯಕ್ಕೇನು ಕಡಿಮೆ ಇಲ್ಲ. ಹಾಗೆ ಅನಾಮಿಕ ಶಾರದಾ ಇಬ್ಬರು ಮಾತನಾಡಿದ ನಂತರ ಶಾರದಾ ಮನೆಯಲ್ಲಿರುವ ದುಡ್ಡು ತೆಗೆದುಕೊಂಡು ಹರಾಜಿನ ಜಾಗಕ್ಕೆ ಹೋಗುತ್ತಾಳೆ. ಅವರು ಸಂಪಾದಿಸಿದ ದುಡ್ಡೆಲ್ಲ ಈಗ ನಾಶ ಮಾಡ್ತಿದ್ದೀರಾ, ಇದು ನೀವು ಸರಿನಾ ಅತ್ತೆ? ನನ್ ಮಗ ನನ್ನ ಇಷ್ಟನೇ, ನೀನು ಮಧ್ಯದಲ್ಲಿ ಬಂದೇಳು. ನೀನೇನು ಈ ದುಡ್ಡಿನ ಬಗ್ಗೆ ಮಾತಾಡ್ತಿದ್ಯಾ? ಹೀಗೆ ಅವರು ಸಂಪಾದಿಸಿದ ದುಡ್ಡೆಲ್ಲ ನೀವು ತಗೊಂಡೋಗೋದು ನನಗೆ ಇಷ್ಟವಿಲ್ಲ ಅತ್ತೆ. ಅವರೇನು ನಿಮಗೇನು ಹೇಳಲ್ಲ. ಅವ್ರು ಬರೋವರೆಗೂ ನಾನು ಈ ದುಡ್ಡು ತಗೊಂಡು ಹೋಗೋದು ಬಿಡಲ್ಲ. ಅಯ್ಯೋ ಅಮ್ಮೋ, ಎಷ್ಟು ಹೆಚ್ಚಿದೆಯೇ ನಿನಗೆ, ಮಾಡ್ತೀನಿ ನೋಡು, ನಾನೇ ಹೋಗಿ ಅವನ್ ಕರ್ಕೊಂಡ್ ಬರ್ತೀನಿ ಎಂದು ಶಾರದಾ ಬಹಳ ಕೋಪದಿಂದ ಹೊರಗೆ ಹೋಗುತ್ತಾಳೆ. ಸ್ವಲ್ಪ ಹೊತ್ತಿಗೆ ಅಲ್ಲಿಗೆ ರಮೇಶನ್ನು ಕರ್ಕೊಂಡು ಬರ್ತಾಳೆ. ರಮೇಶ್ ಬರಬರುತ್ತಾ ತನ್ನ ಹೆಂಡತಿ ಮೇಲೆ ಹೊಡಿಬೇಕು ಅಂತಾನೆ ಬರ್ತಾನೆ. ಏನೇ ಏನೇ ಬಾಯಿ ಏರ್ತಾ ಇದೆ ಅಂತೆ? ಇಲ್ಲಿ ಇರ್ಬೇಕು ಅಂತಿದ್ಯಾ ಇಲ್ಲ ತವರಿಗೆ ಹೋಗ್ಬೇಕು ಅಂತಿದ್ಯಾ? ಇವಳಿಗೆ ಕೇಳೋರು ಯಾರಿಲ್ಲ ಅಂತ ಹೀಗೆ ಹೆಚ್ಕೊಂಡಿದ್ದಾಳೋ, ಇವಳನ್ನ ಬಿಡ್ಬೇಡ, 4 ತದಕು. ನೀನ್ ಹೋಗಮ್ಮ, ನಾನು ಇವಳ ಕತೆ ನೋಡ್ಕೋತೀನಿ. ಹರಾಜಿನ ಸಮಯಕ್ಕೆ ತಡ ಆಗ್ತಾ ಇದೆ. ಸರಿ ಮಗು ಎಂದು ಶಾರದಾ ದುಡ್ಡು ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಿದ್ದಾಗ ರಮೇಶ್ ತನ್ನ ಹೆಂಡತಿ ಮೇಲೆ ಹೊಡೆಯುತ್ತಾ ಇರ್ತಾನೆ. ಸೊಸೆನ ಹೊಡಿತಾ ಇದ್ದದನ್ನು ನೋಡಿ ಶಾರದಾ ಬಹಳ ಸಂತೋಷ ಪಡುತ್ತಾ ಆನಂದದಿಂದ ನಗುತ್ತಾಳೆ. ರಮೇಶ್ ತನ್ನ ಹೆಂಡತಿ ಮೇಲೆ ಕೋಪ ತೀರಿಸಿಕೊಂಡ ನಂತರ ಅಲ್ಲಿಂದ ಹೊರಡುತ್ತಾನೆ. ಅನಾಮಿಕಳಿಗೆ ಸಹಿಸಲಾರದಷ್ಟು ಕೋಪ ಬರುತ್ತದೆ. ಇನ್ನು ತಡ ಮಾಡದೆ ಅವಳು ಕೂಡ ಹೋಗಿ ಹರಾಜಿನಲ್ಲಿ ಪಾಲ್ಗೊಳ್ಳಬೇಕು ಅಂದ್ಕೋತಾಳೆ. ಊರೆಲ್ಲ ವಿನಾಯಕ ವಿಗ್ರಹದ ಹತ್ರ ಹರಾಜನ್ನ ನೋಡ್ತಾ ಇರ್ತಾರೆ. ಶಾರದಾ ದರ್ಜೆಯಾಗಿ ಕೂತ್ಕೊಂಡು ಎಲ್ಲರಿಗಿಂತ ಹೆಚ್ಚಾಗಿ ಹರಾಜು ಕೂಗ್ತಾ ಇರ್ತಾಳೆ. ಇಷ್ಟರಲ್ಲಿ ಅಲ್ಲಿಗೆ ಅನಾಮಿಕ ಬರ್ತಾಳೆ. ಆ ಊರಿನ ಸರ್ಪಂಚ್ ರವೀಂದ್ರ ಹರಾಜು ನಡೆಸ್ತಾ ಇರ್ತಾನೆ. ಮತ್ತೆ ಹೇಳ್ತಿದ್ದೀನಿ, ಒಂದು ಸಲ ಶಾರದಮ್ಮನವರ ರೇಟು 10,000, ಎರಡನೇ ಸಲ 10,000, ಮೂರನೇ ಸಲ 10,000, 11,000. ಅನಾಮಿಕ ಹಾಗೆ ಹೇಳಿ ಕೈ ಮೇಲೆತ್ತುವ ಹೊತ್ತಿಗೆ ಅಲ್ಲಿರುವವರೆಲ್ಲ ಶಾಕ್ ಆಗಿ ಹೋಗ್ತಾರೆ. ಶಾರದಾ ಟೆನ್ಷನ್ ಪಡ್ತಾನೆ ಇರ್ತಾಳೆ.
ರವೀಂದ್ರ ಕೂಡ ಆಶ್ಚರ್ಯ ಹೋಗ್ತಾನೆ. ಇನ್ನು ಅನಾಮಿಕಾ 11,000 ಅಂತ ಹೇಳಿದ್ದಕ್ಕೆ ಹರಾಜನ್ನು ರವೀಂದ್ರ ಸಾಗಿಸುತ್ತಾನೆ. ಅನಾಮಿಕಮ್ಮಳ ರೇಟು 11,000. ಒಂದೇ ಸಲ 11,000. 20,000. ಶಾರದಮ್ಮನ ರೇಟು 20,000. 20,000. 50,000. ಲಕ್ಷ. 10 ಲಕ್ಷ. 50 ಲಕ್ಷ. ಶಾರದಾ ಅಷ್ಟು ದುಡ್ಡು ಹೇಳುವತ್ತಿಗೆ ಅಲ್ಲಿರುವವರೆಲ್ಲ ಬಾಯಿ ಮೇಲೆ ಬೆರಳಿಡ್ತಾರೆ. ರವೀಂದ್ರ ಶಾಕ್ ಆಗುತ್ತಾನೆ. ಅನಾಮಿಕಾ ಕೂಡ ತನ್ನ ಅತ್ತೆಯನ್ನು ನೋಡಿ ನಗುತ್ತಾ ಅಲ್ಲಿಂದ ಬಂದು ಬಿಡ್ತಾಳೆ. ತನ್ನ ಗಂಡ ಕೂಡಿಟ್ಟ ಸಂಪಾದಿಸಿದ ದುಡ್ಡು ಆಸ್ತಿಯೆಲ್ಲ ಸೇರಿದರೆ 25 ಲಕ್ಷ ರೂಪಾಯಿ ಆಗುತ್ತೆ. ಆದರೆ ಅನಾಮಿಕಳ ಮೇಲೆ ಕೋಪದಿಂದ ಶಾರದಾ 50 ಲಕ್ಷ ದುಡ್ಡು ಹೇಳಿರುತ್ತಾಳೆ. ರಮೇಶನಿಗೆ ಮೊದಲ ಸಲ ತನ್ನ ತಾಯಿಯ ಮೇಲೆ ಕೋಪ ಬರುತ್ತದೆ. ಏನಮ್ಮ ನೀನು ಈಗ ದುಡ್ಡು ಎಲ್ಲಿಂದ ಕಟ್ಟೋದು? ಮನೇಲಿ ಅಷ್ಟು ದುಡ್ಡಿಲ್ವಲ್ಲ? ಹೇ, ನಂಗೇನು ಗೊತ್ತಿಲ್ವಾ? ನಾನು ಅಲ್ಲಿ ಗೆಲ್ಬೇಕು ಅನ್ಕೊಂಡೆ ಅಷ್ಟೇ. ದುಡ್ಡು ಹೇಗಾದ್ರೂ ಏರ್ಪಾಟ್ ಮಾಡು. ನಂಗೆ ಅಗತ್ಯ ಇಲ್ಲಮ್ಮ. ನಿನ್ ಗೌರವಕ್ಕಾಗಿ ಈ ತರ ಹುಚ್ಚ ಕೆಲಸ ಮಾಡಿ ನನ್ನನ್ನ ದುಡ್ಡನ್ನ ಏರ್ಪಾಡು ಮಾಡು ಅಂದ್ರೆ ಹೇಗೆ? ಮೇಲಾಗಿ ಸಂಪಾದಿಸುವವರಿಗೆ ಗೊತ್ತಾಗುತ್ತೆ ದುಡ್ಡಿನ ಬೆಲೆ ಏನು ಅಂತ. ಹೀಗೇನಂತೀಯ ನೀನು? ಬೇಕು ಅಂದ್ರೆ ನನ್ನ ಹೆಂಡತಿನ ಕರ್ಕೊಂಡು ಮನೆ ಬಿಟ್ಟು ಹೋಗ್ತೀನಿ ಹೊರತು ದುಡ್ಡು ಮಾತ್ರ ಕಟ್ಟಲ್ಲ ಎಂದು ರಮೇಶ್ ತನ್ನ ಹೆಂಡತಿ ಅನಾಮಿಕಳನ್ನು ಕರೆದುಕೊಂಡು ಆ ಮನೆಯಿಂದ ಹೊರಗೆ ಹೊರಡುತ್ತಾನೆ. ಶಾರದಾ ಬೋರ್ ಅಂತ ಅಳುತ್ತಾಳೆ. ಇಷ್ಟರಲ್ಲಿ ಅನಾಮಿಕಾ ಮಧ್ಯದಲ್ಲಿ ಮಾತಾಡ್ತಾಳೆ. ನೋಡಿದ್ರ ಅತ್ತೆ, ದೇವ್ರು ಎಲ್ಲರಿಗೂ ಒಳ್ಳೆದೇ ಮಾಡ್ತಾನೆ. ಆದರೆ ಅವರ ನಡವಳಿಕೆಯಿಂದನೇ ಕೆಟ್ಟುವುದಾಗುವ ಅವಕಾಶವಿದೆ. ನಿಮಗೆ ಅಹಂಕಾರ, ಕೋಪ, ಗರ್ವ ಇದೆಲ್ಲ ಹೆಚ್ಚು. ಅದರಿಂದ ನೀವು ಪ್ರೇಮದಿಂದ ಇರಲಾರ್ರಿ. ನನಗೆ ಪ್ರೇಮನೇ ಹೆಚ್ಚು. ಅದಕ್ಕೆ ನಿಮ್ಮ ಹತ್ರ ಇಷ್ಟು ಮಾತು ಅಂತ ಇದ್ದರು ಸುಮ್ಮನಿದ್ದೆ. ಈ ದಿನ ನಿಮಗೆ ನಿಮ್ಮ ಮಗನೇ ಇಲ್ಲದೆ ಹೋಗ್ತಾ ಇದ್ದಾನೆ. ಅಮ್ಮ ಅನಾಮಿಕಾ, ನನ್ನನ್ನು ಕ್ಷಮಿಸಮ್ಮ. ನಾನು ತಪ್ಪು ಮಾಡಿದೆ. ಅವನಿಲ್ದೆ ನಾನು ಇರಲ್ಲಮ್ಮ. ನೀನಾದ್ರೂ ಹೇಳಮ್ಮ, ಅವನಿಗೆ ಎಲ್ಗೂ ಹೋಗ್ಬೇಡ ಅನ್ನೋ. ಇನ್ನು ಅತ್ತೆ ಪಶ್ಚಾತ್ತಾಪದಿಂದ ಸೊಸೆ ಸಂತೋಷ ಪಡುತ್ತಾಳೆ. ತನ್ನ ಗಂಡ ರಮೇಶ್ನನ್ನು ಒಪ್ಪಿಸಿ ಎಲ್ಲಿಗೂ ಹೋಗದಂತೆ ಮಾಡುತ್ತಾಳೆ. ತನ್ನ ತವರಿನವರನ್ನು ಒಪ್ಪಿಸಿ ಮತ್ತೆ 25 ಲಕ್ಷ ತಂದು ಅತ್ತೆಗೆ ಕೊಡುತ್ತಾಳೆ. ಅತ್ತೆ ಆ ಲಡ್ಡುವನ್ನು ಗೆಲ್ಲುತ್ತಾಳೆ. ಆದರೆ ಅನಾಮಿಕಳ ಹತ್ತಿರದಿಂದಲೇ ವಿನಾಯಕ ವಿಗ್ರಹಕ್ಕೆ ಪೂಜೆ ಮಾಡಿಸುತ್ತಾಳೆ. ಇನ್ನು ಆ ನಂತರ ಅತ್ತೆ ಸೊಸೆಯರಿಬ್ಬರು ಸಂತೋಷವಾಗಿ ಜೀವಿಸುತ್ತಾ ಇರ್ತಾರೆ. ಸಿರಿಪುರ ಅನ್ನುವ ಗ್ರಾಮದಲ್ಲಿ ಸುಭದ್ರಾ, ಆಕೆ ಗಂಡ ರಘುವೀರ್, ಮಗ ಶ್ರೀಕಾಂತ್, ಸೊಸೆ ಸಾರಿಕಾ ಇರುತ್ತಿದ್ದರು. ಹೆಸರಿಗೆ ಅವರು ಅತ್ತೆ ಸೊಸೆಯರು. ತಾಯಿ ಮಗಳ ಹಾಗೆ ಕರೆತು ಬೆರೆತು ಇರುತ್ತಿದ್ದರು. ಸೊಸೆ ಸಾರಿಕಾ ನೋಡಲಿಕ್ಕೆ ಸಣ್ಣಗೆ ಉದ್ದವಾಗಿರ್ತಾಳೆ. ಗಟ್ಟಿಯಾಗಿ ಗಾಳಿ ಬಂದ್ರೆ ಗಾಳಿಯಲ್ಲಿ ಎಗರುವಂತಹ ಬಲಹೀನತೆ. ಈ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆನೇ ಇಲ್ಲ. ಎಲ್ಲಿ ನೋಡಿದ್ರು ಏನೋ ಒಂದು ಘೋರ ಅನ್ಯಾಯ ನಡೀತಾನೆ ಇರುತ್ತೆ. ನಾನು ಹೇಗೂ ಈ ವಯಸ್ಸಲ್ಲಿ ಏನು ಕಲೀಲಿಲ್ಲ. ನನ್ನ ಸೊಸೆ ಸಾರಿಕಾಗಾದ್ರೂ ಕಲಿಸ್ಬೇಕು ಎಂದು ಸುಭದ್ರ ಅಂದುಕೊಂಡು, ಸೊಸೆ, ಓ ತೆಳ್ಳ ಬೆಳಗಿನ ಸೊಸೆ. ಅಡುಗೆ ಮನೆಯಲ್ಲಿದ್ದ ಸೊಸೆ ಸಾರಿಕಾ ಘಮಘಮ ಅನ್ನುವ ಅಡುಗೆಯನ್ನು ಮಾಡುತ್ತಿದ್ದ ಹಾಗೆ ಅನಿಸುತ್ತೆ ಸುಭದ್ರಳಿಗೆ. ಅಡುಗೆ ಮನೆಯಲ್ಲಿದ್ದ ಸಾರಿಕಾ ಅತ್ತೆ ಸುಭದ್ರ ಕರೆದಿದ್ದು ಹಿಡಿಸದೆ ಕೈಯಲ್ಲಿದ್ದ ಸೌಟನ್ನು ಬೀಸಿ ಒಗೆಯುತ್ತಾಳೆ ಕೋಪದಿಂದ. ಅತ್ತೆ ಕರೆದ್ರಾ? ಇಲ್ವೇ, ಅರ್ಚ್ದೆ ಕಚ್ದೆ. ಈಗ ಸಾಯಂಕಾಲವೇ ಅಲ್ಲ ಆಗಿದ್ದು, ಕಳ್ಳರು ಬರೋ ಸಮಯ ಏನಾಗಿಲ್ಲ. ನೀವೇ ಕಷ್ಟ ಅರಚಿದ್ರಿ, ಕಚ್ಚಿದ್ರಿ? ಯಾರನ್ನ ಕಚ್ಚಿದ್ರಿ? ಕರೆದ್ರೆ ನಿಂಗೆ ಕೇಳ್ಸಲ್ವಲ್ಲ. ಹೊಟ್ಟೆಲಿರೋ ಕರಳೆಲ್ಲ ಬಾಯಿಗೆ ಬರೋ ಹಾಗೆ ಅರಚ್ಬೇಕಲ್ಲ. ಕಿವಿಡಿ, ಕಿವಿಲೇನೋ ಹುಣಸೆ ಬೀಜ ಹಾಕೊಂಡಿದ್ಯಾ ಏನೋ? ಹುಣಸೆ ಬೀಜನೂ ಇಲ್ಲ, ಸೀತಾಫಲದ ಬೀಜನೂ ಇಲ್ಲ. ಯಾಕೆ ಕರೆದ್ರಿ ಅದು ಹೇಳಿ ಅತ್ತೆ. ನೀನು ಹೀಗೆ ಸಣ್ಣಕ್ಕಿದ್ರೆ ತೊಂದರೆ ಆಗತ್ತೆ. ಅದಕ್ಕೆ ನೀನು ದಿನವೂ ಬೆಳಿಗ್ಗೆ ಎದ್ದು ಮನೇಲಿ ಯಾವ ಕೆಲಸ ಮಾಡದೇ ಇದ್ರೂ ಪರವಾಗಿಲ್ಲ. ಹಾಗಂತ ಏನ್ ಮಾಡ್ಬೇಕತ್ತೆ? ಮಾವಿನ ಮರ ಹತ್ತು ಮಾವಿನಕಾಯಿ ಕೀಳ್ಬೇಕಾ ಏನೋ? ನನ್ನ ತಲೆಕಾಯಿ ಕೊಯ್ಯೇ, ನನ್ನ ತಲೆಕಾಯಿ ಕೊಯ್ಯಿ. ಅಯ್ಯೋ ಅತ್ತೆ, ಅಷ್ಟು ದೊಡ್ಡ ಕತ್ತಿ ಇಲ್ವಲ್ಲ, ಇನ್ ಹೇಗೆ? ಕೊಬ್ಬರಿ ಚಿಪ್ಪನ್ನು ತಗೊಂಬಂದು ಮೈದಾ ಮಾಡಿಕೊಂಡು ಕೈಗೆ ಹಾಕ್ಕೊಂಡು ಚಮ್ಮಚಕ್ಕ ಚಮ್ಮಚಕ್ಕ ಅಂತ ಆಟ ಆಡೆ. ನಾನು ಒಬ್ಳೆ ಹೇಗೆ ಆಡ್ಲಿ ಅತ್ತೆ? ನೀವು ಕೂಡ ಜೊತೆಗೆ ಬರ್ತೀರಾ? ನಾನು ಹೇಳಿದ್ ಸ್ವಲ್ಪ ಕೇಳೆ, ಏನೇನೋ ಮಾತಾಡ್ಬೇಡ. ನೀನು ನಾಳೆಯಿಂದ ಬೆಳಿಗ್ಗೆನೆ ಇದ್ದು ಪಕ್ಕದೂರಿಗೆ ಮಾರ್ಷಲ್ ಆರ್ಟ್ ಕಲೀಲಿಕ್ಕೆ ಹೋಗ್ಬೇಕು. ನಿನ್ನನ್ನು ನೀನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಕಲ್ತ್ಕೋಬೇಕು. ಮೊದಲೇ ಹೊರಗಡೆ ದಿನಗಳು ಚೆನ್ನಾಗಿಲ್ಲ. ನೀನು ಸರಿಯಾದ ಆರೋಗ್ಯವಾದ ಆಹಾರ ತಗೋಬೇಕು. ಅತ್ತೆ, ನೀವು ಹೇಗೂ ಮಾರ್ಷಲ್ ಆರ್ಟ್ನಲ್ಲಿ ಬ್ಲ್ಯಾಕ್ ಬೆಲ್ಟು 4 ಸಲ ತಗೊಂಡಿದ್ದೀರಲ್ಲ. 1000 ಕೊಟ್ಟು ಅಲ್ಲಿ ಕಲ್ತ್ಕೊಳ್ಳೋದಕ್ಕೇನು ಹೇಳಿ? ನೀವೇ ಕಲ್ಸಿದ್ರೆ ಆ ದುಡ್ಡು ಉಳಿಯುತ್ತಲ್ಲ. ಹೌದು ಸೊಸೆ, ನಾನು ಆ ವಿಷಯನೇ ಮರ್ತೋದೆ. ಮನೆ ಹತ್ರ ಮಾಡೋದಾದ್ರೂ ಏನಿದೆ ಹೇಳು? ನಾಳೆ ಬೆಳಿಗ್ಗೆನೆ ನಿದ್ದೆಂದೆದ್ದು ನಮ್ಮ ಹಿತ್ಲಿಗೆ ಬಾ. ಈಗ ಮಲ್ಕೋ ಸೊಸೆ. ಮಾರನೇ ದಿನ ಬೆಳಿಗ್ಗೆ ಅತ್ತೆ ಸುಭದ್ರಾ ಸೊಸೆ ಸಾರಿಕೆಗಳಿಗೆ ಮಾರ್ಷಲ್ ಆರ್ಟ್ಸ್ ಕಲಿಸುತ್ತಾಳೆ.
ಅವರಿಬ್ಬರನ್ನು ಹಾಗೆ ನೋಡಿದ ಗಂಡಂದರಿಬ್ಬರು ಹಚ್ಚಿಕೊಳ್ಳುವುದಿಲ್ಲ. ಸಾರಿಕಾ ಎಷ್ಟೋ ಶ್ರದ್ಧೆಯಿಂದ ಅತ್ತೆ ಹತ್ರ ಮಾರ್ಷಲ್ ಆರ್ಟ್ ಕಲ್ತ್ಕೋತಾಳೆ. ಅತ್ತೆ ಸುಭದ್ರ ಶ್ರದ್ಧೆಯಿಂದಲೇ ಕಲಿಸುತ್ತಾಳೆ. ಸೊಸೆ ಮನಸ್ಸಿಟ್ಟು ಕಲಿಯುತ್ತಾಳೆ. 10 ದಿನದ ನಂತರ ಸುಭದ್ರಳ ಸ್ನೇಹಿತರಾದ ಮಂಜುಳಾ ಬಹಳ ದಿನದ ನಂತರ ಅವ್ರ ಮನೆಗೆ ಬರ್ತಾಳೆ. ಏನೇ ಮಂಜು, ಹೇಗಿದ್ಯಾ? ನೀನ್ ನೋಡಿ ಬಹಳ ದಿನಗಳಾಯ್ತೆ. ಹೌದೇ, ನಾನು ಫಾರಿನ್ಗೆ ಹೋಗಿ ಬಹಳ ದಿನ ಆಯ್ತಲ್ಲ, ಅದಕ್ಕೆ ನಾವು ಭೇಟಿ ಆಗ್ಲಿಲ್ಲ. ಈ ಹುಡುಗಿ ನಿನ್ ಸೊಸೆನಾ? ಅಲ್ವೇ, ನನ್ನ ಮಗಳು. ಏನೇ ನೀನ್ ಹೇಳೋದು? ನಿಂಗೆ ನಿನ್ ಮಗ ಶ್ರೀಕಾಂತ್ ಒಬ್ಬನೇ ಅಲ್ವಾ? ಮತ್ತೆ ಈ ಹುಡುಗಿ ಎಲ್ಲಿದು? ದತ್ತಕ್ ತಗೊಂಡ್ಯಾ ಏನೋ? ಇಲ್ವೇ, ಅವಳು ನನ್ನ ಸೊಸೆನೆ. ಆದ್ರೆ ನಾವಿಬ್ರು ಯಾವತ್ತೂ ಹಾಗಿಲ್ಲ ಬಿಡು. ಈ ದಿನದಲ್ಲಿ ತಾಯಿ ಮಕ್ಕಳು ಕೂಡ ನಮ್ಮನ್ನ ನೋಡಿ ಅಸೂಯೆ ಪಡ್ತಾರೆ. ಅಷ್ಟು ಚೆನ್ನಾಗಿರ್ತೀವಿ. ಅದಕ್ಕೆ ಅವಳು ಯಾವತ್ತೂ ನನಗ್ ಮಗಳೇ. ಹೌದಾ? ನಿಮ್ಮನ್ನ ನೋಡ್ತಾ ಇದ್ರೆ ನನಗೆ ಬಹಳ ಎಕ್ಸೈಟಿಂಗ್ ಆಗಿದೆಯೇ. ನಿನ್ನಂತ ಅತ್ತೆ ಸೊಸೆಯರು ಈ ಭೂಪ್ರಪಂಚದಲ್ಲೇ ಇಲ್ಲ ಅನ್ಕೋತೀನಿ. ಈ ದಿನದಲ್ಲಿ ಅತ್ತೆ ಸೊಸೆಯರು ಒಬ್ರು ಜುಟ್ಟು ಒಬ್ರು ಹಿಡ್ಕೊಂಡು ಜಗಳ ಆಡೋ ದಿನಗಳಿವು. ಅಷ್ಟರಲ್ಲಿ ನೀವಿಬ್ರು ಒಂದಾಗಿರೋದು ಬಹಳ ಸಂತೋಷ ಕಣೆ. ನೀವಿಬ್ಬರು ಗ್ರೇಟ್. ಇನ್ನು ನಿಲ್ಸೆ, ಅವಳಿಗೆ ಮಾರ್ಷಲ್ ಆರ್ಟ್ಸ್ ಕಲಿಸ್ತಾ ಇದ್ದೀನಿ. ಎಷ್ಟೋ ಶ್ರದ್ಧೆಯಿಂದ ಕಲ್ತ್ಕೋತಾ ಇದ್ದಾಳೆ. ಸ್ವಲ್ಪ ಸಮಯದಲ್ಲೇ ಕಲ್ತ್ಕೊಂಡಿದ್ದಾಳೆ. ಹೌದಾ? ನಾನು ಈ ಕಡೆ ಕೋಚ್ ಆಗಿ ಬಂದಿದ್ದೀನಿ. ಇನ್ನು ತಿಂಗಳಲ್ಲಿ ಮಾರ್ಷಲ್ ಆರ್ಟ್ಸ್ ಪಂದ್ಯ ಇದೆ ಅಲ್ಲ, ಅದರಲ್ಲಿ ನಿನ್ನ ಸೊಸೆನ ಕೂಡ ಭಾಗವಹಿಸು ಅಂತ ಹೇಳೆ. ಅವಳೇನಾದ್ರೂ ಗೆದ್ರೆ ರಾಷ್ಟ್ರ ಮಟ್ಟದಲ್ಲಿ ನಡೆಯೋ ಪಂದ್ಯದಲ್ಲಿ ಕೂಡ ಪಾಲ್ಗೊಳ್ಬಹುದು. ಹೌದು, ನನಗೆ ಗೊತ್ತೇ. ಆದ್ರೆ ಹುಡುಗಿ ಏನಂತಾಳ ಕೇಳ್ಬೇಕಲ್ಲ ಒಂದ್ಸಲ. ಅದೇನ್ ಹಾಗಂತೀಯ? ಹುಡುಗಿನ ಕೇಳಿದ್ರೆ ನಂಗೆ ಮದುವೆ ಆಗಿದ್ದೆ, ನನಗೆ ಅಗತ್ಯ ಇಲ್ಲ ಅಂತಾಳೆ. ನಿನ್ ಮಾತು ಕೇಳ್ತಾಳೆ, ಆದ್ರಿಂದ ನೀನೇ ಹೇಳ್ಬೇಕು. ಇನ್ನು ಸುಭದ್ರ ತನ್ನ ಫ್ರೆಂಡ್ ಹೇಳಿದ ಮಾತು ಕೇಳಿ ತನ್ನ ಸೊಸೆ ಸಾರಿಕಳ ಜೀವನ ಚೆನ್ನಾಗಿರುತ್ತೆ ಅಂತ ಸಾರಿಕಳನ್ನು ಆ ಪಂದ್ಯದಲ್ಲಿ ಭಾಗವಹಿಸಲು ಒಪ್ಪಿಸುತ್ತಾಳೆ. ಆಗಿನಿಂದ ಸುಭದ್ರ ಸಾರಿಕೆಳಿಗೆ ಹೆಚ್ಚು ಕಷ್ಟಪಡಿಸುತ್ತಾ ಮಾರ್ಷಲ್ ಆರ್ಟ್ಸ್ನಲ್ಲಿ ಎಲ್ಲ ಹತ್ತಿರ ನಿಂತು ಕಲಿಸುತ್ತಾಳೆ. ಸಾರಿಕಾ ಕೂಡ ಎಷ್ಟೋ ಶ್ರದ್ಧೆಯಿಂದ ಕಲಿತುಕೊಳ್ಳುತ್ತಾಳೆ. 29 ದಿನವಾದ ನಂತರ ಮಂಜುಳಾ ಫೋನ್ ಮಾಡ್ತಾಳೆ. ಸುಭದ್ರಳ ಫೋನ್ ರಿಂಗ್ ಆಗಿದ್ದರಿಂದ ರಿಸೀವ್ ಮಾಡ್ತಾಳೆ. ಹಲೋ ಹಲೋ ಮಂಜುಳಾ, ಹೇಗಿದೆಯೇ? ಚೆನ್ನಾಗಿದ್ದೀನಿ. ನಾಳೆನೆ ಮಾರ್ಷಲ್ ಆರ್ಟ್ ಪಂದ್ಯ ಇದೆಲ್ಲ, ತಪ್ಪದೇ ಬನ್ನಿ, ಸರಿನಾ? ಸಾರಿಕಳಿಗೆ ಸುಭದ್ರ ಆ ನಂತರ ನಡೆಯುವ ಪಂದ್ಯದಲ್ಲಿ ಹೇಗೆ ಏಕಾಗ್ರತೆಯಿಂದಿರಬೇಕು ಎಂದು, ಎದುರಿನವರನ್ನ ಹೇಗೆ ಎದುರಿಸಬೇಕು ಎಲ್ಲ ವಿವರವಾಗಿ ತಿಳಿಸಿ ಮಲಗುತ್ತಾಳೆ. ಇಷ್ಟರಲ್ಲಿ ಸುಭದ್ರಳ ಫೋನ್ ಮತ್ತೆ ರಿಂಗ್ ಆಗುತ್ತದೆ. ನಿಮ್ ಮಗನಿಗೆ ನಿಮ್ ಗಂಡನಿಗೆ ಆಕ್ಸಿಡೆಂಟ್ ಆಗಿದೆ ರೀ. ಈಗಲೇ ಹಾಸ್ಪಿಟಲಿಗೆ ಜಾಯಿನ್ ಮಾಡಿದೀವಿ, ಬೇಗನೆ ಬನ್ನಿ ಎಂದು ಹೇಳಿ ಹಾಸ್ಪಿಟಲ್ ಹೆಸರು ಹೇಳುತ್ತಾನೆ ಆ ವ್ಯಕ್ತಿ. ಆ ಮಾತು ಕೇಳಿ ಸುಭದ್ರ ಸೊಸೆಯನ್ನು ಕರೆದುಕೊಂಡು ಹಾಸ್ಪಿಟಲ್ಗೆ ಹೋಗುತ್ತಾಳೆ. ಹಾಸ್ಪಿಟಲ್ನಲ್ಲಿ ಸುಭದ್ರಳ ಗಂಡ ರಘುವೀರ, ಮಗ ಶ್ರೀಕಾಂತ್ಗೆ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ. ಸ್ವಲ್ಪ ಹೊತ್ತಿಗೆ ಡಾಕ್ಟರ್ ಬರ್ತಾರೆ. ಇನ್ನೊಂದು ವಾರ ಕಳೆದ ಹೊರತು ಏನು ಹೇಳಲಾಗುವುದಿಲ್ಲ, ಬಹಳ ಖರ್ಚಾಗುತ್ತೆ ಅಂತಾರೆ. ಮಾರನೇ ದಿನ ಬೆಳಿಗ್ಗೆ ಅತ್ತೆ ಸೊಸೆಯರಿಬ್ಬರು ಮಾರ್ಷಲ್ ಆರ್ಟ್ಸ್ ಪಂದ್ಯ ನಡೆಯುವ ಜಾಗದಲ್ಲಿ ಹೋಗುತ್ತಾರೆ. ಅಲ್ಲಿ ಬಹಳ ಎತ್ತರವಾಗಿ ಜೋಡಿಸಿಟ್ಟ ಇಟ್ಟಿಗೆಯನ್ನು ಒಂದೇ ಏಟಿಗೆ ಹೊಡೆಯುತ್ತಾಳೆ ಸಾರಿಕಾ. ನಂತರ ಸುನೀತಳ ಹತ್ತಿರ ಬಹಳ ಹೊತ್ತು ಫೈಟ್ ಮಾಡಿದ ನಂತರ ಸಾರಿಕಾ ಮಾರ್ಷಲ್ ಆರ್ಟ್ಸ್ನಲ್ಲಿ ವಿಜಯ ಸಾಧಿಸುತ್ತಾಳೆ. ತನ್ನ ಸೊಸೆಯನ್ನು ನೋಡಿ ಸುಭದ್ರ ಎಷ್ಟೋ ಗರ್ವ ಪಡುತ್ತಾಳೆ. ಸಾರಿಕಳಿಗೆ ಗೋಲ್ಡ್ ಮೆಡಲ್, ಒಂದು ದೊಡ್ಡ ಕಪ್ ಕೊಡ್ತಾರೆ. ಹಾಗೆ ಬಂದ ದುಡ್ಡಿನಿಂದ ತನ್ನ ಮಾವನನ್ನು ಗಂಡನನ್ನು ಕಾಪಾಡಿಕೊಳ್ಳುತ್ತಾಳೆ ಸಾರಿಕಾ. ಆಗಿನಿಂದ ಆ ಊರಲ್ಲೇ ಅಲ್ಲ, ಆ ಸುತ್ತಮುತ್ತಲ ಹಳ್ಳಿಯಲ್ಲಿ ಅತ್ತೆ ಸೊಸೆಯರೆಂದರೆ ಇವರಿಬ್ಬರೇ ಆದರ್ಶವಾಗಿ ನಿಲ್ತಾರೆ. ಹತ್ತಿರ ನಿಂತು ಸುಭದ್ರ ತನ್ನ ಸೊಸೆ ಸಾರಿಕಳಿಗೆ ಮಾರ್ಷಲ್ ಆರ್ಟ್ಸ್ ಕಲಿಸಿದ್ದಕ್ಕೆ ಸಾರಿಕಾ ಕೃತಜ್ಞತೆ ಹೇಳುತ್ತಾಳೆ.